ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ DCT ಆಸ್ಪಿರೆಂಟ್ಸ್, ಇವಾಗ ಯಾರ್ಯಾರು ನೀವು DCT ಬರಿತಾ ಇದ್ದೀರಾ, ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಸುಮಾರು ಜನಕ್ಕೆ ಇನ್ನೂ ಸುಮಾರು ಡೌಟ್ಸ್ ಇದೆ. ಆಲ್ರೆಡಿ ಒಂದೆರಡು ವಿಡಿಯೋ ಮಾಡಿದ್ದೀನಿ, ಸೆಷನ್ ಮಾಡಿದ್ದೀನಿ, ಆದರೂ ಸುಮಾರು ಡೌಟ್ಸ್ ಇದೆ. ಸೊ ಆದಷ್ಟು ಈ ವಿಡಿಯೋದಲ್ಲಿ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಬರುತ್ತೆ ಸರ್, ಯಾಕೆ ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ, ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಬಂದು 24th ಏಪ್ರಿಲಿಂದ 10th ಮೇ ವರೆಗೂ ಬಿಡ್ತಾನೆ. ಯಾಕೆಂದರೆ 31st ಮೇ ಬಂದು ನಿಮಗೆ DCT ಎಕ್ಸಾಮ್ ಬರುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸಾಮ್ ಬರೋದಕ್ಕೆ ಅಪ್ಲಿಕೇಶನ್ ಬಂದು 24th ಏಪ್ರಿಲ್ ಬಿಡ್ತಾನೆ. ಅವಾಗ ನಿಮಗೆ ಎಕ್ಸಾಮ್ಸ್ ಇರುತ್ತೆ, ಪ್ಯಾರಲಲ್ಲಿ ಇದನ್ನು ಮಾಡ್ಕೊಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ನ. ಯಾಕಂದರೆ ಆ ಟೈಮಲ್ಲಿ ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಾ, ಪ್ಯಾರಲಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕಾ, ಬರ್ಡನ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಸ್ಕೂಲ್ಸ್ ಎಲ್ಲ ರಜಾ ಇರುತ್ತೆ, ಅದಕ್ಕೆ ಹೇಳ್ತಾ ಇರೋದು ಇವಾಗ ರೆಡಿ ಮಾಡ್ಕೊಂಬಿಡಿ. ಸೊ ಸ್ಟಡಿ ಸರ್ಟಿಫಿಕೇಟ್ಗೆ ಬಂದಾಗ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಓಕೆ, ಸೊ ಯಾಕೆ ಇಷ್ಟೊಂದು ಎಷ್ಟು ಹೇಳ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬಿಡಿ, ಸ್ಟಡಿ ಸರ್ಟಿಫಿಕೇಟ್ ಕಂಪ್ಲೀಟ್ ತೊಗೊಂಬಿಡಿ ಅಂತಂದರೆ, ನೋಡಿ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅವರೇ ನೀವು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ 10th ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ ಬ್ಯಾಕ್ ಎಂಡಲ್ಲಿ ಅದೇ ತೊಗೊಂಡ್ಬಿಡುತ್ತೆ. ಅದು ತೊಗೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ, ಕಂಪ್ಲೀಟ್ 10 ವರ್ಷ ತೊಗೊಂಡ್ರೆ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತಂದರೆ ಮತ್ತೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನ. ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ 5th 6th 7th 8th 9th 10th ತೊಗೊಂಡಿದೆ ಈ ಹುಡುಗಂದು. ಓಕೆ, ಸೊ ರಿಮೈನಿಂಗ್ ತೊಗೊಂಡಿಲ್ಲ. ಅದಕ್ಕೆ ಏನು ಮಾಡಬೇಕು, ಒಂದು ಪ್ಯಾರಲಲ್ಲಿ ಮ್ಯಾನ್ಯುವಲ್ಲಿ ಆ್ಯಡ್ ಅಪ್ ಮಾಡಬೇಕು, ಅದಕ್ಕೊಂದು ಕರೆಸ್ಪಾಂಡಿಂಗ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಕ್ಲೇಮ್ ಮಾಡಿದ್ರೆ ಮಾತ್ರ ಆ ಕೋಟಾಸ್ ಬರುತ್ತೆ. ರೂರಲ್ಲು, ಕನ್ನಡ ಮೀಡಿಯಮು, ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ, 1 by 1 ನಿಮ್ಗೆ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ನಿಮ್ದು ಏನು ಡೌಟ್ಸ್ ಇದೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಂಡ್ವರೆಗೂ ನೋಡ್ತಾ ಇರಿ, ಎಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ಹ್ಯಾವ್ ಪೇಷನ್ಸ್. ಆಮೇಲೆ ND ಅಕಾಡೆಮಿಯಿಂದ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಒಂದು ಮೂಟೆನ ಸ್ಟಾರ್ಟ್ ಮಾಡಿದ್ದೆ, ಬಿಲೀವರ್ಸ್ ಜಾಯ್ನಸ್ ಆ್ಯಂಡ್ ಸಿ ಚೇಂಜ್ ಬಿಟ್ಟು. ಸೊ ಬಿಲೀವ್ ಮಾಡಿ ಜಾಯ್ನ್ ಆಗಿ ಚೇಂಜ್ ನಿಮ್ಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಓಕೆ, ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಆಗಿದೆ. ಇವಾಗೂ ಸೇರ್ಕೊಬೋದು. ತುಂಬ ಜನಕ್ಕೆ ಇದೇ ಡೌಟ್ಸ್ ಇದೆ, ಸರ್ ಇವಾಗ ಸೇರ್ಕೊಬೋದು ಅಂತ. ಡೆಫಿನೆಟ್ಲಿ ಎನಿ ಟೈಮ್ ಸೇರ್ಕೊಬೋದು. ಎಲ್ಲೋ ಯಾವಾಗ ಸೇರ್ಕೊತೀರೋ ಅಲ್ಲಿವರೆಗೂ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ. ಸೇರ್ಕೊಂಡ್ಮೇಲೆ ಲೈವ್ ಕೋಚಿಂಗ್ ಸಿಗುತ್ತೆ. ಸೊ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂದರೆ ರೆಕಾರ್ಡಿಂಗ್ ಕ್ಲಾಸ್ ಪ್ರೊವೈಡ್ ಮಾಡ್ತೀನಿ. ಲೈವ್ ಕೋಚಿಂಗಲ್ಲಿ ಲೈವ್ ಕೋಚಿಂಗ್ ಬರುತ್ತೆ, ರೆಕಾರ್ಡಿಂಗ್ ಕ್ಲಾಸ್ ಬರುತ್ತೆ, ಪರ್ಸನಲ್ ಗೈಡೆನ್ಸ್ ಬರುತ್ತೆ. ಬೇಡ ಸರ್ ನಮ್ಗೆ ಬರೀ ಪರ್ಸನಲ್ ಗೈಡೆನ್ಸ್ ಕೊಡಿ ಅಂತಂದರೆ, ಇವಾಗ ಬೇರೆ ಅಕಾಡೆಮಿಲಿ ಓಡ್ತಾ ಇರ್ತೀರ, ನಂಗೆ ಪರ್ಸನಲ್ ಗೈಡೆನ್ಸ್ ಬೇಕು ಸರ್, ನಿಮ್ಮ ಕಡೆ ಒಂದು ಗೈಡೆನ್ಸ್ ಬೇಕು. ಯಾಕಂದರೆ ಐ ಆಮ್ ದ ಬೆಸ್ಟ್ DCT ಮೆಂಟರ್, ಐ ನೋ ಎವ್ರಿಥಿಂಗ್. ಸೊ ಅದಕ್ಕೆ ಹೇಳ್ತಾ ಇರೋದು, ಫಾಲೋ ಅಪ್ ಮಾಡಿ ಅಂತ ಹೇಳ್ಬಿಟ್ಟು. ಇಲ್ಲ ಚಾನಲ್ ಫಾಲೋ ಅಪ್ ಮಾಡಿ ಸಿಗುತ್ತೆ. ಪರ್ಸನಲ್ ಗೈಡ್ಸ್ ಬೇಕು ಅಂತಂದರೆ ಚಾರ್ಜಸ್ ಇರುತ್ತೆ. ಸೊ ಯಾರು ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗ್ತೀರಾ, ನಾನು ಈಗ ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಕಟ್ ಆಫ್ PDF ಇದೆ, 2024 ಸಾರ್ಟೆಡ್ ಬ್ರಾಂಚ್ ವೈಸ್ ಇದೆ, LMR PPT ಇದೆ, ಮತ್ತು ಮಾಕ್ ಟೆಸ್ಟ್ ಸೀರೀಸ್ ಇದೆ. ಕಂಪ್ಲೀಟ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದೇ ಥರ ನಿಮ್ಗೆ ಆಪ್ಷನ್ ಎಂಟ್ರಿಗೂ ಹೆಲ್ಪ್ ಆಗುತ್ತೆ. ಆ ಥರ ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀನಿ. ಈ ಕೋರ್ಸ್ ವ್ಯಾಲ್ಯೂ ಬಂದು 1000 ರೂಪೀಸ್. ನಾನು ನಿಮಗೆ ಬ್ಯಾಕ್ ಎಂಡಲ್ಲೂ ಫ್ರೀಯಾಗಿ ಆ್ಯಡ್ ಮಾಡ್ಕೊಡ್ತೀನಿ. ಓಕೆ, ಸೊ ಇಂಟ್ರೆಸ್ಟ್ ಇದ್ದವ್ರು ನೀವು ಪಿಂಗ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡ್ಬೋದು, ಕೋಚಿಂಗ್ ಬೇಕಾದರೂ ಪಿಂಗ್ ಮಾಡ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ಇವಾಗ ಫಸ್ಟ್ ಥಿಂಗ್, ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ. ಫಾರ್ಮೆಟ್ ಏನೋ, ಅದೇನೋ, ಇದೇನೋ, ನಾನು ಅಲ್ಲಿ ಓದ್ಬಿಟ್ಟಿದ್ದೀನಿ, ಇಲ್ಲಿ ಓದ್ಬಿಟ್ಟಿದ್ದೀನಿ, ಇವೆಲ್ಲ ಬರುತ್ತೆ. ಒಂದು ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ. ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಬಂದು ನೀವು 1 to 10th. ಓಕೆ, ಸೊ ನೀವು ಸ್ಟಡಿ ಸರ್ಟಿಫಿಕೇಟ್ ಬಂದು 1 to 10th ತೊಗೊಬೇಕು. ಮತ್ತು ಡಿಪ್ಲೊಮೋದು 3 years. ಟೋಟಲ್ ಇದು 10 years ಬರುತ್ತೆ, 3 years ಬರುತ್ತೆ. ಟೋಟಲ್ 13 years ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ 13 ವರ್ಷ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಕೇಟ್ ಮಾಡ್ತೀನಿ. ಸೊ ಸ್ಟಡಿ ಸರ್ಟಿಫಿಕೇಟ್ ಶೋಸ್ ದಟ್ ದ ಕ್ಯಾಂಡಿಡೇಟ್ ಸ್ಟಡಿ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years. ಅವ್ರು ಕೇಳೋದು 7 ವರ್ಷನೇ, ತಲೆ ಕೆಡಿಸ್ಕೊಂಬಿಡಿ. ಅವ್ರು ಕೇಳೋದು 7 ವರ್ಷನೇ. ಹಂಗೆ ಅಂದ್ಬಿಟ್ಟು ಇದೇ ಪ್ರಾಬ್ಲಮ್ ನಿಮಗೆ, ಸರ್ 7 ವರ್ಷ ತಗೊಂಡ್ಬಿಟ್ರೆ ಸಾಕಾ ಸರ್ ಅಂತಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಪ್ಲೊಮೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಶ್ಯೂಡ್ ಬೈ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, SSLC ಆರ್ 10th ಸ್ಟ್ಯಾಂಡರ್ಡ್ ಆರ್ ಡಿಪ್ಲೊಮೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೊ ಇವಾಗ ಇಲ್ಲಿ ಅವ್ರು ಕೇಳಿರೋದು 7 ವರ್ಷ. ಓಕೆ, ಸೊ ಇದರಲ್ಲಿ ನಿಮಗೆ 7 ವರ್ಷದ್ದು ಮಿನಿಮಮ್ ಕೇಳ್ತಾರೆ. ಅದರಲ್ಲಿ 10th ಕಂಪಲ್ಸರಿ ಇರಲೇಬೇಕು. 10th ಕಂಪಲ್ಸರಿ. ನೆಕ್ಸ್ಟ್ ಕೇಳೋದು ನೀವು ಇದಕ್ಕೆ ಫಾರ್ಮೆಟ್ ಏನು ಸರ್ ಅಂತ. ಫಾರ್ಮೆಟ್ ಏನಿಲ್ಲ, ಒಂದು ಪ್ರಿಸ್ಕ್ರೈಬ್ ಫಾರ್ಮೆಟ್ ಕೊಟ್ಟಿದ್ದಾರೆ, ಯಾವುದೇ ಫಾರ್ಮೆಟ್ ಆಗಿ ನಡೆಯುತ್ತೆ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ ಓದಿರ್ತೀರ. ಗೌರ್ಮೆಂಟ್ ಸ್ಕೂಲಲ್ಲಿರೋರು ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಅಂತ ಬರುತ್ತೆ, ಕೇಳಿದ್ರೆ ಕೊಡ್ತಾರೆ. ಸೊ ಅದನ್ನು ತೊಗೊಂಡೋಗಿ ಸೈನ್ ಮಾಡಿಸ್ಕೊಂಬರ್ಬೇಕು. ಅದು ನಿಮ್ಮ ಸ್ಕೂಲ್ ಕಡೆಯಿಂದ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಸೈನ್ ಹಾಕ್ಸಿದ್ಮೇಲೆ ಪ್ರೈವೇಟ್ ಸ್ಕೂಲಲ್ಲಿ ಕೇಳಿದ್ರೆ ಅವರೇ ಪ್ರೊವೈಡ್ ಮಾಡ್ತಾರೆ. ಇವಾಗ ಎಲ್ಲ ಸ್ಕೂಲ್ ರನ್ನಿಂಗಲ್ಲಿದೆ, ಯಾಕಂದರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ತೊಗೊಂಬಿಡಿ, ಇವಾಗ ಏನು SSLC ಎಕ್ಸಾಮ್ ನಡೀತಾ ಇರುತ್ತೆ, ತೊಗೊಂಬಿಡಿ. 1-2 ಸಲ ರಿಕ್ವೆಸ್ಟ್ ಕೊಡಿ, 1-2 ಡೇಸಲ್ಲಿ ಕೊಟ್ಬಿಡ್ತಾರೆ ನಿಮಗೆ. ಫರ್ದರ್ ದ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ ದ ಕನ್ಸರ್ನ್ಡ್ ಬ್ಲಾಕ್ ಎಜುಕೇಷನ್ ಆಫೀಸರ್, BO ಅಂತ ಕರಿತೀವಿ, BEO. ಈ BEO ಸೈನು ಕಂಪಲ್ಸರಿ ಅಂತ ಕೇಳ್ತಾರೆ. ಕಂಪಲ್ಸರಿ ಇನ್ ದ ಪ್ರಿಫಾರ್ಮ್ ಆಫ್ ಪ್ರಿಸ್ಕ್ರೈಬ್ಡ್ ಬೈ ದ ಫಾಲೋಯಿಂಗ್ ಪೇಜಸ್. ಅಂದರೆ ಈ ಥರ ಪ್ರಿಫಾರ್ಮ್ ಕೊಟ್ಟಿದ್ದಾರೆ, ಇದೂ ನಡೆಯುತ್ತೆ. ಇಲ್ಲ ನೋ ಇಶ್ಯೂ, ಅವ್ರು ಕೊಡೋ ಇದಕ್ಕೂ ಅವರು ನಡೆಯುತ್ತೆ. ಅಲ್ಲೆಲ್ಲ ಏನು ಅವ್ರು ಬರೋದು, ನಿಮ್ಮ ಹೆಸರು ಬರೋದು, ಎಲ್ಲಿಂದ ಎಲ್ಲಿ ಓದಿದ್ದೀರಾ ಅಂತ, ಇಯರ್ ಆಫ್ ಅಡ್ಮಿಷನ್ನು, ಜಾಯ್ನಿಂಗ್ ಅಡ್ಮಿಷನ್ ನಂಬರ್ ಬರೋದು, ಅದೆಲ್ಲ ಬರ್ಕೊಡ್ತಾರೆ. ಅದೇನು ಫಾರ್ಮೆಟ್ ಏನು ಬೇಕಾಗಿಲ್ಲ, ನಿಮಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಅದಕ್ಕೆ ನೋ ಇಶ್ಯೂ ಫಾರ್ ದಟ್ ಒನ್. ಸೊ ಅಲ್ಲಿ BO ಸೈನ್ ಮಾಡಿಸ್ಲೇಬೇಕು. ನೆಕ್ಸ್ಟ್ ಕೇಳೋದು ನೀವು ಇಲ್ಲಿ, ಸರ್ BO ಆಫೀಸಲ್ಲಿ ಬರುತ್ತೆ ಅಂತ ಕೇಳ್ತೀರಾ. ಇದನ್ನೇ ಹೇಳೋದು ಸ್ವಲ್ಪ ತಿಳ್ಕೊಳ್ರಿ. ನೀವು ಇಂಜಿನಿಯರಿಂಗ್ ಹೋಗ್ತಾ ಇದ್ದೀರಾ, ಐ ಶುಡ್ ಲರ್ನ್. ಓಕೆ, ಸೊ ನಿಮ್ಮ ಸ್ಕೂಲಲ್ಲಿ ಓದಿರ್ತೀರ, ಅಲ್ಲೋಗಿ ಕೇಳಿ, ಸರ್ BO ಆಫೀಸಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಯಾರು ಹೇಳೋಕ್ಕಾಗಲ್ಲ, ಅವರು ಹೇಳಿದ್ ಕೇಳಬೇಡಿ. ಓಕೆ, ಸೊ ನೀವು ಎಲ್ಲಿ ಸ್ಕೂಲ್
ಓದಿರ್ತೀರ ಅಲ್ಲೋ ಕೇಳಿ ಬಿ ಆಫೀಸಲ್ಲಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಆ ಬಿ ಆಫೀಸ್ ಸೈನ್ ಕೌಂಟರ್ ಸೈನ್ ಮಾಡಬೇಕು, ಏನಿಲ್ಲ ಅಲ್ಲಿ ತಗೊಂಡೋಗಿ ಕೊಡಿ, ಅವ್ರು ಕೌಂಟರ್ ಸೈನ್ ಮಾಡ್ಕೊಡ್ತಾರೆ. ಅದಕ್ಕೆ ಮುಂಚೆ ನಿಮ್ಮ ಪ್ರಿನ್ಸಿಪಾಲ್ದು HOD ಸೈನ್ ಆಗಿರಬೇಕು, ಕಾಲೇಜ್ ಸ್ಕೂಲ್ದು ಸೀಲು ಸೈನ್ ಇರಬೇಕು. ಸೊ ಇದು ಒಂದು ಕಡೆ ಇದು ಬಂದು ಸ್ಟೇಟ್ ಸಿಲೆಬಸ್ಗೆ. ನಾವು CBSE ಸರ್ ICSE ನಾವೇನು ಏನು ಮಾಡಬೇಕು ಅಂತಂದರೆ ನೋಡಿ, ಅವರೇ ಹೇಳಿದ್ದಾರೆ ಕೌಂಟರ್ ಸೈನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ CBSE ಆರ್ CISE ಸಿಲೆಬಸ್ ಅಂತ ಕೇಳಿದ್ದಾರೆ. ಅಂದರೆ ಅವರಿಗೆಲ್ಲ ಬೇಕಾಗಲ್ಲ, ನಮಗೆ ಇಲ್ಲಿ ಕೌಂಟರ್ ಸೈನ್ ಅವ್ರಿಗೆ ಬೇಕಾಗಲ್ಲ, ಅವರು ಅರ್ಥ ಆಯ್ತಾ. ಸೊ ಇಷ್ಟು ಒಂದು ಪ್ರಿಫಾರ್ಮಾ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ. ಇವಾಗ ನಿಮಗೆ ಜಸ್ಟ್ ಹ್ಯಾವ್ ಎ ಲುಕ್ ನೋಡಿ, ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನೀವು SLC ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ರಿಜಿಸ್ಟರ್ ನಂಬರ್ ಕೊಟ್ಟ ತಕ್ಷಣವೇ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಮೇಲಾ ಫೀಮೇಲಾ ಅಥವಾ SLC ಇಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಮತ್ತು ನಿಮ್ಮ ಫಾದರ್ ನೇಮು, ಮದರ್ ನೇಮು ಎಲ್ಲ ಬಂದ್ಬಿಡುತ್ತೆ ನಿಮಗೆ ಡೀಟೇಲ್ಸು. ಅದೇ ಥರ ನೀವು ಎಲ್ಲಿ ಸ್ಕೂಲ್ಸ್ ಓದಿದ್ದೀರಾ, ಸ್ಟಡಿ ಡೀಟೇಲ್ಸಿಗೆ ಬಂದಾಗ ಎಲ್ಲಿ ಸ್ಕೂಲಲ್ಲಿ ಓದಿದ್ದೀರಾ, ಯಾವ ಸ್ಕೂಲಲ್ಲಿ ಓದಿದ್ದೀರಾ ಎಲ್ಲ ಬಂದ್ಬಿಡುತ್ತೆ. 1 to 10 ಬಂದ್ಬಿಡ್ಬೇಕು ಇಲ್ಲಿ. ಬಟ್ ಇಲ್ಲಿ ಇವ್ರಿಗೆ ಏನು ಬಂದಿದೆ ನೋಡಿ, ಇಲ್ಲಿ 5th 6th 7th 8th 9th 10th ಬಂದಿದೆ ಅಷ್ಟೇ. ಅಂದರೆ ಓವರ್ ಆಲ್ ತೊಗೊಂಡ್ರೆ ಇಲ್ಲಿ ಟೋಟಲ್ 6 years ಆಫ್ ಸ್ಟಡಿ ಮಾತ್ರ ಬಂದಿದೆ. ಹಂಗೆ ರಿಮೈನಿಂಗ್ ಏನು ಸರ್ 1 to 4th ಏನು ಮಾಡಬೇಕು, ಯಾಕೆ ಬಂದಿಲ್ಲ ಅಂತಂದರೆ ಡ್ಯೂ ಟು ದಟ್ ಆನ್ಲೈನ್ ಎಂಟ್ರಿ ಅದು ಪ್ರಾಬ್ಲಮ್ ಆಗಿರುತ್ತೆ. ಯೂಶಲಿ ಕರೆಕ್ಟಾಗಿ ಎಂಟ್ರಿ ಮಾಡಿದವ್ರಿಗೆ ಎಲ್ಲ 10 ವರ್ಷದ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಏನು ಸರ್ ಮಾಡಬೇಕು ಅಂದರೆ ಇಲ್ಲಿ ನಾವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು. ಸೊ ಮ್ಯಾನ್ಯುವಲಿ 1 2 3 4 ಅಂತ ನಾವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು, ಎಲ್ಲೆಲ್ಲಿ ಓದಿದ್ದೀರಾ, ಯಾವ ಇಯರ್ ಓದಿದ್ದೀರಾ ಅಂತ. ಸೊ ಇದಕ್ಕೆ ಹೇಳ್ತಾ ಇರೋದು ನಾನು ನಿಮಗೆ ಸ್ಟಡಿ ಸರ್ಟಿಫಿಕೇಟು 1 to 10 ತೊಗೊಂಬಿಡಿ. ತುಂಬ ಜನ ಸ್ಟೂಡೆಂಟ್ಸ್ ನಾನು ಕಮೆಂಟ್ ಮಾಡ್ತಾರೆ, ಸರ್ ನಾನು ಇವಾಗ ಫಸ್ಟ್ 3 years ಎಲ್ಲೋ ಒಂದು ಕಡೆ ಓದಿದ್ದೆ, ಅದು ಸಿಗ್ತಾ ಇಲ್ಲ ಸ್ಕೂಲ್, ಇವಾಗ ಏನು ಸರ್ ಮಾಡಬೇಕು, ಇವಾಗ 3 years ಆಗಿ ಸಿಗ್ತಾ ಇಲ್ಲ ಅಂತಂದರೆ. ಸೊ ಆ ಥರದವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸ್ಕೂಲ್ ಇನ್ ಕೇಸ್ ಕ್ಲೋಸ್ ಆಗಿದ್ದರೆ ಆ ನಿಯರ್ ಬೈ ಸ್ಕೂಲ್ ಯಾರನ್ನ ಇದ್ದರೆ ಅಥವಾ ನಿಯರ್ ಬೈ BO ಆಫೀಸ್, ಆ ಸ್ಕೂಲ್ ಯಾವ BO ಆಫೀಸಿಗೆ ಬರ್ತಾ ಇದ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು 1 to 3rd ಸ್ಕೂಲ್ ಓದಿರ್ತೀರಾ, ಆ ಸ್ಕೂಲ್ ಇವಾಗ ಮುಚ್ಚೋಗಿರುತ್ತೆ. ಇವಾಗ ಅದರದ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕು ನಿಮಗೆ. ಅದು ಎಲ್ಲಿ ಸಿಗುತ್ತೆ ನಮಗೆ ಅಂತಂದರೆ BO ಆಫೀಸ್ಗೆ ಹೋಗಿ ಅಲ್ಲಿ ಹೇಳ್ತಾರೆ ಇಂಥ ಸ್ಕೂಲಲ್ಲಿ ಓದಿರೋದು ಅಂತ ಕೇಳಿದ್ರೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಆ ಸ್ಕೂಲ್ದು ಇನ್ನೊಂದು ಸ್ಕೂಲ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಬರ್ಕೊಡೋದಕ್ಕೆ, ಅದ್ರ ಡೇಟಾ ಎಲ್ಲ ಅಲ್ಲಿರುತ್ತೆ. ಸೊ ಆ ಸ್ಕೂಲಲ್ಲಿ ಹೋಗಿ ಮೀಟ್ ಮಾಡಿ, ನಾನು ಇಂಥ ಸ್ಕೂಲಲ್ಲಿ ಓದಿರ್ತೀನಿ, ಆ ಸ್ಕೂಲ್ ಇವಾಗ ಕ್ಲೋಸ್ ಆಗಿದೆ, BO ಆಫೀಸಲ್ಲಿ ಹೋದಾಗ ಇಂಥ ಹಿಂಗೆ ಈ ಸ್ಕೂಲ್ ಮೀಟ್ ಮಾಡಿ ಅಂತ ಹೇಳಿದ್ರು, ನನಗೆ ಇಲ್ಲಿ ಬರ್ಕೊಡಿ ಅಂತಂದರೆ ಡೆಫಿನೆಟ್ಲಿ ಅವ್ರು ನಿಮ್ಗೆ ಬರ್ಕೊಡ್ತಾರೆ, ಯಾಕಂದರೆ ಅದು ಬೇಕಾಗುತ್ತೆ. ಇಲ್ಲ ಅಂತಂದರೆ ಯು ವಿಲ್ ಫೇಸ್ ದ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ 5th 6th 7th 8th 9th 10 6 ವರ್ಷದ ಬಂದಿದೆ. ಇವಾಗ ನೋಡಿ ಇಲ್ಲಿ ಪ್ರೀವಿಯಸ್ ಸ್ಲೈಡ್ಗೆ ಹೋದರೆ ಇಲ್ಲಿ 6 ವರ್ಷದ, ಪ್ರೀವಿಯಸ್ ಸ್ಲೈಡ್ಗೆ ಹೋದರೆ 6 ವರ್ಷ ಇದೆ. ಡಿಪ್ಲೊಮಾ 3 ವರ್ಷ, 6 3 9 ಸಾಕಾಗುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಏನು ತೋರಿಸಿಲ್ಲ, ತೋರಿಸ್ಬೇಕು, ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ನೀವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲೇಬೇಕು. ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಲೇಬೇಕು, ಇಲ್ಲಾಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಇದನ್ನೇ ಹೇಳಿರೋದು ನೋಡಿ, 6 years ಇರೋದು ಫೈನಲ್ 10 years ಆಗಬೇಕು ಸ್ಕೂಲ್ದು. ಇದ್ರ ಜೊತೆಗೆ ಡಿಪ್ಲೊಮೋದ ಆಕ್ಸೆಬಿಲಿಟಿ ಆಗಲ್ಲ, ಅದು ನೀವು ಸಪ್ರೇಟಾಗಿ ಎಂಟ್ರಿ ಮಾಡಬೇಕು. ಡಿಪ್ಲೊಮೋ ಫಸ್ಟ್ ಇಯರ್, ಡಿಪ್ಲೊಮೋ ಸೆಕೆಂಡ್ ಇಯರ್, ಡಿಪ್ಲೊಮೋ 3rd year ನೀವು ಎಂಟ್ರಿ ಮಾಡಬೇಕು. ಅಂದರೆ ಎಲ್ಲಿ ಓದಿದ್ದೀರಾ, ಯಾವ ಪಾಲಿಟೆಕ್ನಿಕಲ್ ಓದಿದ್ದೀರಾ ಅದನ್ನು ಅಪ್ಲೋಡ್ ಮಾಡಬೇಕು. ಅವಾಗ ನಿಮಗೆ 13 ವರ್ಷ ಸರ್ಟಿಫಿಕೇಟ್ ಆಗುತ್ತೆ, 13 ವರ್ಷದ ನೀವು ತೋರಿಸಬೇಕಾಗತ್ತೆ. ಹಂಗಾದ್ರೆ ಏನು ಸರಿ ಹೋಗಿ ಮಾಡಿದ್ರೆ ಡಿಪ್ಲೊಮೋ ಕಾಲೇಜಲ್ಲಿ ಡಿಪ್ಲೊಮೋ ಕಾಲೇಜಲ್ಲಿ ಕೊಡ್ತಾರಾ ಕೇಳಿದ್ರೆ ಅಂತಂದರೆ, ನಾವು ಕಾಲೇಜಲ್ಲಿ ಕೇಳ್ತಾ ಇದ್ರೆ ಎಕ್ಸಾಮ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ಹೇಳ್ತಾ ಇರೋದು, ನಿಮಗೆ ಅಪ್ಲಿಕೇಶನ್ ಬರೋದು ಯಾವಾಗ April 24th, ಅದಾದಮೇಲೆ ಬರೋದು ನಿಮಗೆ ಸೆಮಿಸ್ಟರ್ ಕ್ಲೋಸ್ ಆಗೋದೆ April 4th ಇದೆ. ಇನ್ ಕೇಸ್ ಎಕ್ಸ್ಟೆಂಡ್ ಆದ್ರೂ April 1 week ಎಕ್ಸ್ಟೆಂಡ್ ಆಗುತ್ತೆ. ಸೊ ನಿಮಗೆ ಮುಗಿದೋದ್ಮೇಲೆ ಅವ್ರು ಕೊಡಲೇಬೇಕಾಗತ್ತೆ, ಯಾಕಂದರೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ಅವ್ರಿಗೂ ಒಂದು ನೋಟಿಫಿಕೇಶನ್ ಹೋಗುತ್ತೆ, ಹುಡುಗರು ಬರ್ತಾರೆ ಕೊಡಬೇಕು ಅಂತ. ಸೊ ಸದ್ಯಕ್ಕೆ ಡಿಪ್ಲೊಮೋ ಕಾಲೇಜಲ್ಲಿ ಕೊಡಲ್ಲ, ಕೇಳಕ್ಕೆ ಹೋಗ್ಬೇಡಿ. ನೀವು ವಿಡಿಯೋ ನೋಡ್ಬಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಅವ್ರು ಆಮೇಲೆ ಬೈಸ್ಕೊಂತಾರೆ, ಆಮೇಲೆ ನನ್ನೂ ಬೈತಾರೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಬೇಕು ನಿಮಗೆ ಅದು ಯಾವಾಗ ಬೇಕೋ ಆ ಟೈಮ್ ಬಂದಾಗ ಹೇಳ್ತೀನಿ. ಅದಕ್ಕೆ ಏನು ಮಾಡಿ, ಚಾನಲಲ್ಲಿರಿ, ಇಲ್ಲ ಪರ್ಸನಲ್ ಗೈಡೆನ್ಸ್ಗೆ ಬನ್ನಿ, ಡೀಟೇಲಾಗಿ ಸಿಗುತ್ತೆ ನಿಮಗೆ. ಇಲ್ಲ ಚಾನಲ್ ಫಾಲೋ ಅಪ್ ಮಾಡಿ. ಇದನ್ನೇ ಹೇಳ್ತಾ ಇರೋದು ನಿಮಗೆ, DCET ಪ್ರೊಸೆಸ್ ಮುಗಿಯೋವರೆಗೂ ನನ್ನೊಂದು ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಗ್ರೂಪ್ ಇದೆ, ಅಲ್ಲಿ ಬಂದು ಜಾಯ್ನ್ ಆಗಿ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ, ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಇವಾಗ ಡಿಪ್ಲೊಮೋದು ಬೇಕು, ಸದ್ಯಕ್ಕೆ ಬೇಡ, ಯಾವಾಗ ತೊಗೊಬೇಕು ಅಂತ ಹೇಳ್ತೀನಿ. ಕ್ಲೋಸ್ ಆದ್ಮೇಲೆ ಅವರೇ ಕೊಡ್ತಾರೆ ನಿಮಗೆ. ಸೊ ಟೋಟಲ್ ನಿಮಗೆ 13 ವರ್ಷದ ಬೇಕು, ಅರ್ಥ ಆಯ್ತಾ? ದಿಸ್ ಇಸ್ ವೈ ಐಮ್ ಇನ್ಫಾರ್ಮಿಂಗ್ ಯು. ಕ್ಲೋಸ್ ಆಗಿದ್ರು ಸಹ, ನೀವು ಎಲ್ಲೋ ದೂರ ಇದ್ರೂ ಸಹ ನೀವು ತಗೊಬೇಕು. ತಗೊಂಡಿರ ನಾನು ಏನು ಸರ್ ಮಾಡಲಿ ಅಂದರೆ ದಯವಿಟ್ಟು ನನಗೆ ಕೇಳಬೇಡಿ, ನಿಮ್ಮ ಇಷ್ಟ ಮಾಡ್ಕೊಳ್ಳಿ. ಸೊ ಇಷ್ಟು ಓವರ್ ಆಲ್ ಡೌಟ್ಸು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಇವಾಗ ಇದು ಬಿಟ್ಟು ಇನ್ನೂ ಡೌಟ್ಸ್ ಬರುತ್ತೆ ಹುಡುಗರಿಗೆ. ಓಕೆ, ಇದು ಬಿಟ್ಟು ಇನ್ನೂ ಡೌಟ್ಸ್ ಬರುತ್ತೆ. ಆ ಡೌಟ್ಸ್ನ ಒಂದು ಪಾಯಿಂಟ್ ವೈಸ್ ಹಾಕಿದ್ದೀನಿ, ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಡೌಟ್ಸು ಇದರಲ್ಲಿದ್ದರೆ ಇನ್ ಕೇಸ್ ನಾನು ಕಮೆಂಟ್ ಮಾಡಿದಾಗ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಯಾಕಂದ್ರೆ ನೀವು ಕಮೆಂಟ್ ಮಾಡಿದಾಗ ನಂಗೆ ಗೊತ್ತಾಗೋದು ನಿಮ್ಮ ಡೌಟ್ಸ್ ಏನಿದೆ ಅಂತ. ಓಕೆ, ಕಮೆಂಟ್ ಮಾಡಿದಾಗ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಾಮನ್ ಆಗಿ ನಿಮ್ಮ ಡೌಟ್ಸ್ ಎಲ್ಲ ಈ 3-4 ಸ್ಲೈಡ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಇನ್ ಕೇಸ್ ಇದರಲ್ಲೂ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ. ಹೌ ಮೆನಿ ಇಯರ್ಸ್ ಆಫ್ ಸರ್ಟಿಫಿಕೇಟ್ಸ್ ನೀಡೆಡ್ ಆಸ್ ಮಿನಿಮಮ್ 7 years is enough. So as per this you need 10 years plus diploma 3 years, total 13 years ಬೇಕು. So no other option.
ನೀಡ್ ಟು ಟೇಕ್ ನ್ಯೂ ಸ್ಟಡಿ ಸರ್ಟಿಫಿಕೇಟ್ ಆರ್ ಪ್ರೀವಿಯಸ್ ಸ್ಟಡಿ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್. ಈ ಕ್ವಶನ್ ನಾವು ಸುಮಾರು ಜನ ಕೇಳ್ತಾರೆ. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂತಂದರೆ ನೀವು ಡಿಪ್ಲೊಮೊ ಸೇರ್ಕೊಬೇಕಾದ್ರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿರ್ತೀರಾ 1 to 10th, ಯಾಕಂದ್ರೆ ಸಬ್ಮಿಟ್ ಮಾಡೋಕ್ಕೆ ಸ್ಕೂಲಲ್ಲಿ ಕಾಲೇಜ್ ಸಬ್ಮಿಟ್ ಮಾಡೋಕ್ಕೆ ತೊಗೊಂಡಿರ್ತೀರಾ. ಸರ್ ನಾನು ಅವಾಗೇ ಸಬ್ಮಿಟ್ ಮಾಡಿದ್ದೇನೆ, ಅದರದ್ದೇ ಇದೆ, ಅದೇ ಆಗುತ್ತಾ ಅಂತ ಕೇಳ್ತೀರಾ. ಅಲ್ಲ ರೀ, ಅದು ತೊಗೊಂಡಿದ್ರೆ ಒರಿಜಿನಲ್ ಅಲ್ಲಿ ಕೊಟ್ಟಿರ್ತೀರಾ, ನಿಮ್ಮ ಹತ್ರ ಒರಿಜಿನಲ್ ಎಲ್ಲಿರುತ್ತೆ? ಇಲ್ಲ ಇನ್ ಕೇಸ್ ಒರಿಜಿನಲ್ ಕೊಟ್ಟರು ಅದು ಆ ಇಯರ್ ವ್ಯಾಲಿಡಿಟಿ ಆಗಿರುತ್ತೆ. ಅವ್ರು ಕೇಳೋದು ರೀಸೆಂಟ್ ಇಯರು. ಇದು ನನಗೆ ಯಾಕೆ ತುಂಬ ಡೌಟ್ಸ್ ಇದೆ ಅಂತಂದರೆ, ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋ ಹತ್ರನೂ ಮಾತಾಡಿದ್ದೀನಿ. ಅವ್ರು ಹೇಳೋದೇನು ಅಂತಂದರೆ, ಇವಾಗ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಇವಾಗ ಏನಿಲ್ಲ ಅಪ್ಲೋಡ್ ಮಾಡ್ತೀರಾ ಆನ್ಲೈನಲ್ಲಿ, ಇದು ನೀವು ಕ್ಲೇಮ್ ಮಾಡೋದು. ಇದನ್ನೇ ಹೇಳ್ತಾರೆ, ನೀವು ಕ್ಲೇಮ್ ಮಾಡಬೇಕು. ಫಸ್ಟ್ ಕ್ಲೇಮ್ ಮಾಡ್ತಾ ಇದ್ದೀರಾ, ಇಲ್ಲಿ ಏನು 13 ವರ್ಷ ಇಲ್ಲಿ ಓದಿದ್ದೀನಿ ಅಂತ ಕ್ಲೇಮ್ ಮಾಡ್ತಾ ಇದ್ದೀರಾ. ವೆರಿಫಿಕೇಷನ್ಗೆ ಹೋದಾಗ ಅಲ್ಲಿ ಏನು ಎಂಟ್ರಿ ಮಾಡಿದರೆ ಇದನ್ನು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು 13 ವರ್ಷದ್ದು ತೊಗೊಂಬಿಡಿ. ಅಲ್ಲಿ ಕ್ರಾಸ್ ಚೆಕ್ ಮಾಡಬೇಕಾದ್ರೆ ಅವ್ರು ಪ್ರೀವಿಯಸ್ ಕೊಟ್ಟಾಗ ಅಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಲ್ಲಿ, ಅಲ್ಲಿ ಯಾರು ಚೆಕ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅಕ್ಸೆಪ್ಟ್ ಮಾಡಲ್ಲ. ಸೊ ತಲೆನೋವು ಯಾಕೆ? ಅದನ್ನೇ ಹೇಳ್ತಾ ಇರೋದು, ಹಳೇದಿದ್ರೆ ಇರಲಿ, ಇದ್ಕೊಂಡು ಹೋಗಲಿ. ಒರಿಜಿನಲ್ ಇದೆಯೋ ಜೆರಾಕ್ಸ್ ಇದೆಯೋ ನಂಗೆ ಬೇಕಾಗಲ್ಲ, ಹಳೇದಿದ್ರೆ ಇದ್ಕೊಂಡು ಹೋಗಲಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಟೇಕ್ ಎ ನ್ಯೂ ತೊಗೊಂಬಿಡಿ. ರೀಸೆಂಟ್ ಇಯರ್ ತೊಗೊಂಬಿಡಿ, ಅಂದರೆ ಈ ವರ್ಷ ತೊಗೊಂಬಿಡಿ. ಹೋಗಿ BO ಸೈನ್ ಹಾಕ್ಸ್ಕೊಳ್ಳಿ. ಏನು ದೊಡ್ಡ ವಿಷಯ ಅಲ್ಲ. ಇವಾಗ ಬೇಜಾನ್ ಟೈಮ್ ಇದೆ. 6th SEM ನೀವು ಏನೂ ಮಾಡ್ತಾ ಇಲ್ಲ, ಕೆಲವು ಇಂಟರ್ನ್ಶಿಪ್ ಹೋಗೋದ್ಬಿಟ್ರೆ ಏನೂ ಮಾಡ್ತಾ ಇಲ್ಲ. ಸೊ ರೆಡಿ ಮಾಡ್ಕೊಂಬಿಡಿ. ನಾನು ಹೇಳೋದಷ್ಟೇ. ಇಲ್ಲ ಸರ್ ನಾವು ಅದನ್ನೇ ಸಬ್ಮಿಟ್ ಮಾಡ್ತೀನಿ ಅಂದರೆ ನಿಮ್ಮ ಪ್ರಾಬ್ಲಮ್, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಅವರು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಅವಾಗ ಟೈಮ್ ಕೊಡ್ತಾರೆ, ಮತ್ತೆ ಹೋಗಿ ತಗೊಂಬನ್ನಿ ಅಂತ ಕೊಡ್ತಾರೆ. ಅವಾಗ ಹೋಗೋದಕ್ಕಿಂತ ನಾವು ಇಟ್ ಇಸ್ ಅ ಬೆಟರ್ ಆಪ್ಷನ್. ಸೊ ನನ್ನ ಕಡೆಯಿಂದ ನಾನು ಟು ಬಿ ಸೇಫರ್ ಸೈಡ್, ನಾನು ಯಾವ ಸೇಫರ್ ಸೈಡಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಬೆಟರು ತಗೊಂಬಿಡಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮೇಲೂ ನಿಮ್ಮ ಇಷ್ಟ, ಮತ್ತೆ ನನಗೆ ಡೌಟ್ ಕೇಳಬೇಡಿ, ಅರ್ಥ ಆಯ್ತಾ? ಸೊ ತಗೊಬೇಕು ಅಂತ ಹೇಳ್ತಾ ಇದ್ದೀನಿ, ತಗೊಳ್ಳಿ. ಇಲ್ಲ ಅದನ್ನೇ ಕೊಡ್ತೀನಿ ಅಂತಂದರೆ ನಿಮ್ಮ ಇಷ್ಟ. ಅವಾಗ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ರ್ಯಾಂಕಿಂಗ್ ಬಂದಮೇಲೆ, DCT ರ್ಯಾಂಕಿಂಗ್ ಬಂದಮೇಲೆ ಆಪ್ಷನ್ ಎಂಟ್ರಿಗೆ ಮುಂಚೆ ಆಗುತ್ತೆ. ಅವಾಗ 1 ವೀಕ್ ಟೈಮಲ್ಲಿ ಮಾಡ್ತಾರೆ, ಅವಾಗೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ರಿಮೈನಿಂಗ್ ನೀವು ಬಿಟ್ಟಿದ್ದು. ಆಮೇಲೆ ಇದೊಂದು, ಐ ಸ್ಟಡಿಡ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್, ಶುಡ್ ಐ ನೀಡ್ ಟು ಟೇಕ್ ಸ್ಟಡಿ ಸರ್ಟಿಫಿಕೇಟ್ ಇನ್ ಆಲ್ ಸ್ಕೂಲ್ಸ್? ಸೊ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂದರೆ, ತಗೊಬಾರ್ದು ಅನಿಸುತ್ತೆ. ನಿಮಗೆ ಅರ್ಥ ಆಗುತ್ತೆ. ಎಸ್ ಯು ನೀಡ್ ಟು ಟೇಕ್, ತಗೊಳ್ಳೇಬೇಕು. ನೋ ಅದರ್ ಆಪ್ಷನ್. ತಗೊಳ್ಳಿಲ್ಲ ಅಂದರೆ ಅದು ಹೆಂಗೆ ಮ್ಯಾನೇಜ್ ಮಾಡ್ತೀರೋ ನೀವೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಐ ಸ್ಟಡಿಡ್ ಇನ್ 1 to 10th ಔಟ್ ಆಫ್ ಕರ್ನಾಟಕ ಐ ಆಮ್ ಎಲಿಜಿಬಲ್ ಟು ರೈಟ್ DCET. ಸೊ ಇದು ಕಾಮನ್ ಕ್ವಶನ್. ಕೆಲವರು DCET ಅಂದರೆ 1 to 10 ಸ್ಕೂಲಲ್ಲಿ ಓದಿರಲ್ಲ, ಡಿಪ್ಲೊಮೊ ಮಾತ್ರ ಓದಿರ್ತಾರೆ. ಸೊ ನಾವು ಹೆಂಗೆ ಸರ್ ಅಂತಂದರೆ, ನೋಡಿ ಅವ್ರು ಕೇಳಿರೋದು ಮಿನಿಮಮ್ಮು ಎಷ್ಟು ವರ್ಷ, ಇಲ್ಲಿ ಬಂದರೆ ಇಲ್ಲಿ ಮಿನಿಮಮ್ 7 years ಅಂತ ಕೇಳಿದ್ದಾರೆ. ಸೊ 7 years ಬಂದು ಐದರ್ ಸ್ಟೂಡೆಂಟು ಅಥವಾ ಪೇರೆಂಟ್ಸಲ್ಲಿ ಯಾರನ್ನ ಒಬ್ಬರು, ಡ್ಯಾಡು ಅಥವಾ ಮಾಮು, ಇಬ್ಬರಲ್ಲೊಬ್ಬರು, ಫಾದರ್ ಅಥವಾ ಮದರ್ ಇಬ್ಬರಲ್ಲೊಬ್ಬರು 7 ವರ್ಷ ಓದಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೂಡೆಂಟು ಡಿಪ್ಲೊಮೊ ಮಾತ್ರ ಓದಿರ್ತಾರೆ, ಇಲ್ಲಿ ಇದು 1 to 10th ಇಲ್ಲಿ ಓದಿರಲ್ಲ. ಪೇರೆಂಟ್ಸ್ ಓದಿರ್ತಾರೆ, ಅವರಪ್ಪ ಅಥವಾ ಅವರ ಅಮ್ಮ, ಯಾರನ್ನ ಇಬ್ರು ಓದಿದ್ರು ಓಕೆ, ನೋ ಇಶ್ಯೂ. ಯಾರನ್ನ ಒಬ್ಬರು ತೊಗೊಳೋದು, ಯಾರನ್ನ ಒಬ್ಬರು ಇಲ್ಲಿ 10th ಓದಿದ್ರೆ ಅವ್ರದ್ದು ತೊಗೊಬೋದು. ಹಂಗಾರೆ ಅವ್ರದ್ದು ಹೆಂಗೆ ಸರ್ 10 ವರ್ಷ ತೊಗೊಬೇಕಾಗತ್ತೆ. ಇಲ್ಲ ಅಂದರೆ ಏನಿದೆ ಅದು ಸಬ್ಮಿಟ್ ಮಾಡಿ ಎಲ್ಲ ಇಯರ್ಗೂ. ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಔಟ್ ಆಫ್ ಕರ್ನಾಟಕ ಅಂತಂದರೆ ಎಲಿಜಿಬಲ್ ಆಗ್ತೀರಾ ಯಾವಾಗ ಅಂತಂದರೆ, ನಿಮ್ಮ ಫಾದರ್ ಅಥವಾ ಮದರು ಕರ್ನಾಟಕದ 7 ವರ್ಷ ಓದಿದರೆ ಅವ್ರದ್ದು 7 ವರ್ಷ ತೊಗೊಳ್ಳಿ. ನಿಮ್ಮದು ಡಿಪ್ಲೊಮೊ 3 ವರ್ಷ ಆಗುತ್ತೆ, 7 3 10 ಆಗುತ್ತೆ. ಇಲ್ಲ ಅಟ್ಲೀಸ್ಟ್ ಅವ್ರು 4 ವರ್ಷ ಓದಿದರೆ ಡಿಪ್ಲೊಮೊ 3 ವರ್ಷ ಆಗುತ್ತೆ. ಸೊ 4 + 3 7 years ಆಗುತ್ತೆ, ಎಲಿಜಿಬಲ್ ಆಗ್ತೀರಾ. ಲೆಸ್ ದೆನ್ 7 years ಇದ್ದರೆ ನೀವು ಎಲಿಜಿಬಲ್ ಆಗಲ್ಲ. ಸೊ ಮಿನಿಮಮ್ ಯು ನೀಡ್ 7 years, 7 ವರ್ಷ ಬೇಕು ನಿಮಗೆ. 7 ವರ್ಷಕ್ಕಿಂತ ಕಡಿಮೆ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಎಲಿಜಿಬಿಲಿಟಿ ಬರಲ್ಲ. ಸೊ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಇಸ್ BO ಸೈನ್ ಕಂಪಲ್ಸರಿ ಫಾರ್ ಸ್ಟಡಿ ಸರ್ಟಿಫಿಕೇಟ್, ವೇರ್ ಕ್ಯಾನ್ ಐ ಗೆಟ್ ಇಟ್? ಸೊ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ನೋಡಿ ಇಲ್ಲೇ ಹೇಳಿದ್ದೀನಿ ಏನು. ಸೊ BO ಸೈನ್ ಕಂಪಲ್ಸರಿ, ಕೌಂಟರ್ ಸೈನ್ ಬೈ ಬ್ಲಾಕ್ ಎಜುಕೇಷನ್ ಆಫೀಸರ್ ಕಂಪಲ್ಸರಿ. ಅದು ನಿಮ್ಮ ಸ್ಕೂಲಲ್ಲಿ ಕೇಳಿ, ಅವರು ನಿಮಗೆ ಹೇಳ್ತಾರೆ ಕಂಪಲ್ಸರಿನಾ ಇಲ್ಲ ಅಂತ. ನೋಡಿ ಇಲ್ಲೇ ಇದೆ, ಬ್ಲಾಕ್ ಎಜುಕೇಷನ್ ಆಫೀಸರ್ ಕಂಪಲ್ಸರಿ ಹಾಕಲೇಬೇಕು. ಸೊ ಇಟ್ ಈಸ್ ಕಂಪಲ್ಸರಿ, ನೀಡ್ ಟು ಗೆಟ್ ಇಟ್. ಐ ಸ್ಟಡಿಡ್ ಇನ್ CBSE ICSE ಸ್ಕೂಲ್, ಐ ಆಲ್ಸೋ ನೀಡ್ ಟು ಟೇಕ್ BO ಸೈನ್ ಆನ್ ದ ಸ್ಟಡಿ ಸರ್ಟಿಫಿಕೇಟ್. ಸೊ ಇಲ್ಲಿ ಆಸ್ ಪರ್ ದ ಡಾಕ್ಯುಮೆಂಟ್, ಅಂದರೆ ಇದು PDF ನಾನು ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮಗೆ, ಇದು ಅಪ್ಲಿಕೇಶನ್ PDF ಬಿಡ್ತಾರಲ್ಲ, ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು PDF ಬಿಡ್ತಾರೆ, ಬ್ರೌಷರ್ ಅಂತ ಕರಿತೀವಿ ಅದನ್ನು, ಅದರಲ್ಲಿ ಇಂಡಿಕೇಟ್ ಮಾಡಿರೋದು. ಕೌಂಟರ್ ಸೈನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ CBSE ICSE ಅಥವಾ CGIC ಯಾವುದನ್ನಾಗಿರಲಿ, ಅದಕ್ಕೆ ಬೇಕಾಗಲ್ಲ. ಅಂದರೆ ಅವರು ಏನು ಪ್ರಿನ್ಸಿಪಾಲ್ ಸೈನ್ ಮಾಡಿರ್ತಾರೆ, ಅದರದ್ದೇ ಸಾಕಾಗತ್ತೆ. ಸೊ BO ಸೈನ್ ಬೇಕಾಗಲ್ಲ. ಸೊ ನಿಮಗೆ ಯಾರು CBSE ICSE ಓದ್ತಿರಲ್ಲ, ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BO ಸೈನ್ ಬೇಕಾಗಲ್ಲ. ಸೊ ನಾನು ಏನು ವಿಡಿಯೋ ಮಾಡ್ತೀನಿ ಸ್ವಲ್ಪ ಡೀಟೇಲಾಗಿ ನೋಡಿ, ಎಲ್ಲ ಡೀಟೇಲಾಗಿ ಹೇಳಿರ್ತೀನಿ. ಅದಕ್ಕೆ ಸ್ವಲ್ಪ ವಿಡಿಯೋಸ್ ಲೆಂತಿ ಇರುತ್ತೆ. ಸುಮ್ಮನೆ ಏನೋ ಗೊತ್ತಿಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಓಕೆ, ನಾನು ಆನ್ಸರ್ ಮಾಡಲ್ಲ. ಸೊ ಕಮಿಂಗ್ ಟು ದ ಥಿಂಗ್, ಇಸ್ ಇಟ್ ನೆಸರಿ ಟು ಟೇಕ್ ದ ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್? ಸೊ ಆ್ಯಸ್ ಪರ್ ದಿಸ್, ಅಂದರೆ ಇದ್ರ ಪ್ರಕಾರ ತಗೊಬೇಕಾ ಬೇಡವಾ?
ಎಸ್ ಯು ನೀಡ್ ಟು ಟೇಕ್. ಅದು ಯಾವಾಗ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ವೆಯ್ಟ್ ಮಾಡಿ, ತೊಗೊಳ್ಲೇಬೇಕು, ಅಲ್ಲಿ ಅಪ್ಲೋಡ್ ಮಾಡಲೇಬೇಕು. ಆಮೇಲೆ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ಗೆ ಆಲ್ಸೋ ಕನ್ಸಿಡರ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಎಸ್, ಕನ್ಸಿಡರ್ ಮಾಡ್ತಾರೆ. ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ಅಂತ ಕಾಲೇಜ್ ಕಡೆಯಿಂದ ತೊಗೊಳ್ಲೇಬೇಕು. ಅಂದರೆ ನಾನು 3 ವರ್ಷ ಡಿಪ್ಲೊಮೋನ ಈ ಕಾಲೇಜಲ್ಲಿ ಓದಿದ್ದೀನಿ ಅಂತ ನೀವು ಇಂಡಿಕೇಟ್ ಮಾಡಲೇಬೇಕು. BO ಸೈನ್ ನೆಸೆಸರಿ ಫಾರ್ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್. BO ಸೈನ್ ಬೇಕಾದರೆ ಡಿಪ್ಲೊಮೋಗೆ ಬೇಕಾಗಿಲ್ಲ. ನೋ ನೀಡ್ ಆಫ್ BO ಸೈನ್, ಬೇಡ, ನೋ. ಓಕೆ, ಯಾಕೆಂದರೆ 1 to 10th ಮಾತ್ರ ಸ್ಕೂಲ್ಸು BO ಅಂಡರ್ ಬರುತ್ತೆ, ಡಿಪ್ಲೊಮಾ BA ಅಂಡರ್ ಬರಲ್ಲ, ಟೆಕ್ನಿಕಲ್ ಬೋರ್ಡಿಗೆ ಬರುತ್ತೆ. ಸೊ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಅವ್ರು ಇಶ್ಯೂ ಮಾಡಿದ್ರೆ ಸಾಕು, ಅವ್ರದ್ದು ಹೆಡರಲ್ಲಿ ಸೀಲು ಸೈನ್, ಕಾಲೇಜ್ ಸೀಲು ಸೈನ್ ಇದ್ರೆ ಸಾಕು, ಪ್ರಿನ್ಸಿಪಲ್ ಸೈನ್ ಇದ್ರೆ ಸಾಕು, ಅದೇ ವ್ಯಾಲಿಡಿಟಿ ಆಗುತ್ತೆ. ಸೊ ಇಷ್ಟು ರಫ್ಲಿ ನಿಮಗೆ ನಾನು ಹೇಳಿರೋದು ಡೌಟ್ಸು ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ ಅನ್ಕೊತೀನಿ. ಸೊ ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಅಂದರೆ ನಿಮಗೆ ಡೆಫಿನೆಟ್ಲಿ ನನಗೆ ಕಮೆಂಟ್ಸಲ್ಲಿ ಪಿಂಗ್ ಮಾಡಿ. ಸೊ ಅದೇ ಥರ ND ಅಕಾಡೆಮಿದು ಆನ್ಲೈನ್ ಕೋಚಿಂಗ್ ಇದೆ, ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಿಲ್ ಯೋಚನೆ ಮಾಡೋದು ಬೇಡ, ಸೇರ್ಕೊಬೇಕಾ ಬೇಡ, ಡೈಲಮಾ ಬೇಡ, ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಜಾಯ್ನ್ ಆಗಿ, ಇಲ್ಲ ರೆಕಾರ್ಡೆಡ್ ಕ್ಲಾಸಿಗೆ ಬನ್ನಿ, 50% ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅದರನ್ನ ತೊಗೊಂಡು ಓದಿ. ಯಾಕೆ ಅಂತಂದರೆ ನಿಮಗೆ ಬುಕ್ಕಲ್ಲಿ ಓದ್ಕೊಂಡ್ಬಿಡ್ತೀನಿ ಸರ್, ಮಾಡಿಬಿಡ್ತೀನಿ ಅಂದರೆ ಅವೆಲ್ಲ ವರ್ಕೌಟ್ ಆಗಲ್ಲ ರೀ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬುಕ್ಕಲ್ಲಿ ಓದ್ಕೊಳ್ಳೋದು ಬುಕ್ಕಲ್ಲೇ ಅರ್ಥ ಆಯ್ತಾ. ಈ ಕೋಚಿಂಗ್ ಬಂದಾಗ ನಿಮಗೆ ಸರ್ಟನ್ ಟಿಪ್ಸ್ ಇರುತ್ತೆ, ಫಾಲೋಅಪ್ಸ್ ಇರುತ್ತೆ, ಟೆಸ್ಟ್ಗಳಿರ್ತಾವೆ. ಮೇನ್ಲಿ ರೆಕಾರ್ಡೆಡ್ ಕ್ಲಾಸ್ ತೊಗೊಂಡು ಟೆಸ್ಟ್ ಬರುತ್ತೆ, ಇಲ್ಲ ಪರ್ಸನಲ್ ಗೈಡೆನ್ಸ್ ತೊಗೊಂಡ್ರು ಅಲ್ಲೂ ಟೆಸ್ಟ್ ಇಟ್ಟಿದ್ದೀನಿ ನೋಡಿ. ಅಲ್ಲೂ LMR PPT ಮತ್ತು ಮಾಕ್ ಟೆಸ್ಟ್ ಸೀರೀಸ್ ಇದೆ. ಅಟ್ಲೀಸ್ಟ್ ಅಲ್ಲಿ ಟೆಸ್ಟನ್ನು ತೊಗೊಳ್ಳಿ. ಶಾರ್ಟ್ಲಿ ಮಾಕ್ ಟೆಸ್ಟ್ ಸೀರೀಸ್ ಕೋರ್ಸ್ ಮತ್ತು LMR PPT ಲಾಂಚ್ ಮಾಡ್ತೀನಿ. ಇವಾಗ ಲಾಂಚ್ ಮಾಡಲ್ಲ, ಸ್ವಲ್ಪ ಎಂಡಿಂಗಲ್ಲಿ ಲಾಂಚ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಟಾಪಿಕ್ ವೈಸ್ ಬರುತ್ತೆ, ಬ್ರಾಂಚ್ ಸಬ್ಜೆಕ್ಟ್ ವೈಸ್ ಬರುತ್ತೆ, 100 ಮಾರ್ಕ್ಸ್ ಟೆಸ್ಟ್ ಎಲ್ಲ ಇಟ್ಟಿದ್ದೀನಿ. ಸೊ ಅದೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋದು. ಸೊ ಪರ್ಸನಲ್ ಗೈಡೆನ್ಸ್ ತೊಗೊಳ್ಳಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ರೆಕಾರ್ಡ್ ಕ್ಲಾಸ್ ತಗೊಳ್ಳಿ, ಎಲ್ಲ ಅಪ್ಡೇಟ್ ಸಿಗುತ್ತೆ ನಿಮಗೆ. ತಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಯಾರು ನೋಡ್ತೀರಾ ದಯಮಾಡಿ ಶೇರ್ ಮಾಡಿ, ಯಾಕಂದರೆ ವ್ಯೂಸೇ ಹೋಗ್ತಾ ಇಲ್ಲ. ಇನ್ನು ಡಿಪ್ಲೊಮಾ ಸ್ಟೂಡೆಂಟ್ಸ್ ಅದೇನು ಬರೀತಿದಾರೋ ಈ ಸಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಜಾಸ್ತಿ ವ್ಯೂಸ್ ಹೋಗಬೇಕಾಗಿತ್ತು. ಐ ಡೋಂಟ್ ನೋ ವೇರ್ ದೇ ಆರ್ ಗಾನ್. ಓಕೆ, ಸೊ ಶೇರ್ ಮಾಡಿ, ಅಲರ್ಟ್ ಮಾಡಿ ನೀವು ಫ್ರೆಂಡ್ಸ್ನ ದಯಮಾಡಿ. ಅವ್ರು ಬರೀಲಿ ಬಿಡಲಿ, ಅಲರ್ಟ್ ಮಾಡಿ. ಯಾಕಂದರೆ ಎಂಥ ಮೂಮೆಂಟಲ್ಲಿ ರೆಡಿ ಮಾಡ್ಕೊಂಡೋ ಡಾಕ್ಯುಮೆಂಟ್ಸ್ ಎಲ್ಲ ಬೇಡ. ಸೊ ಚಾನಲ್ ಜಾಯ್ನ್ ಆದರೆ ಅಥವಾ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೋ. ಸೊ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.